ನಮಸ್ಕಾರ. ಒಂದೊಳ್ಳೆ ವಿಚಾರಕ್ಕೆ ನಮ್ಮನ್ನು ಪ್ರೇರೇಪಿಸುವಂಥ ಒಂದೊಳ್ಳೆ ಮಾತಿನ ಸರಣಿಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಒಂದು ಸರಿ ಸೂರ್ಯ, ಚಂದ್ರ, ನಕ್ಷತ್ರ, ಮಿಣುಕು ಹುಳ ಮತ್ತು ದೀಪ ಈ ಎಲ್ಲರಲ್ಲಿ ಒಂದು ಚರ್ಚೆ ಆಗ್ತಾ ಇರುತ್ತೆ. ಯಾರ ಬೆಳಕು ಶ್ರೇಷ್ಠ ಅನ್ನೋದು ಅವರ ಚರ್ಚೆ. ಹೀಗಿದ್ದಾಗ ನಾನು ಶ್ರೇಷ್ಠ ಅಂತ ಮಾತು ಶುರುವಾಗುತ್ತೆ. ಯಾರಿಗೂ ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರೆಲ್ಲ ಬ್ರಹ್ಮದೇವನನ್ನು ಹುಡ್ಕೊಂಡು ಹೋಗ್ತಾರೆ. ಬ್ರಹ್ಮದೇವ ಅವರ ಮಾತನ್ನೆಲ್ಲ ಕೇಳ್ತಾನೆ. ಆದರೆ ಬ್ರಹ್ಮದೇವನಿಗೂ ಯಾವುದೇ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಸರಿ, ಒಂದು ಸಭೆಯನ್ನು ಕರೆಯೋಣ, ಗಂಧರ್ವರು, ಅಪ್ಸರಿಯರು ಮತ್ತೆಲ್ಲ ದೇವತೆಗಳು ಕೂಡ ಬರಲಿ, ನಾವು ಒಂದು ಚರ್ಚೆ ಇಡೋಣ, ಆಗ ಎಲ್ಲರೂ ಕೂಡ ನಿಮ್ಮ ಮಾತನ್ನು ಕೇಳಲಿ, ಅವರೇ ನಿರ್ಧಾರ ತಗೊಳ್ಳಿ ಯಾರ ಬೆಳಕು ಶ್ರೇಷ್ಠ ಅಂತ ಬ್ರಹ್ಮ ಹೇಳ್ತಾನೆ. ಸರಿ, ಒಂದು ಸಭೆ ಕೂಡ ಶುರುವಾಯಿತು. ಸೂರ್ಯದೇವ ಹೇಳೋದಕ್ಕೆ ಶುರು ಮಾಡ್ತಾನೆ, ಸಕಲ ಚರಾಚರಗಳು ಕೂಡ ಬದುಕಬೇಕು, ಹುಟ್ಟಬೇಕು, ಬೆಳಿಬೇಕು ಅಂದರೆ ನಾನಿರಲೇಬೇಕು. ನನ್ನ ಬೆಳಕು ಪ್ರಾರಂಭವಾದ ಕಡೆ ಬೆಳಗಾಗತ್ತೆ. ನಾನು ಎಲ್ಲಿಂದ ಹೊರಡ್ತೀನೋ ಅಲ್ಲಿ ಕತ್ತಲಾಗತ್ತೆ, ಅಲ್ಲಿ ರಾತ್ರಿ ಆಗತ್ತೆ, ಎಲ್ಲರೂ ಕೂಡ ಮಲಗಿಬಿಡ್ತಾರೆ. ಇಡೀ ಪ್ರಪಂಚವನ್ನು ಸ್ತಬ್ಧವಾಗಿಸುವಂತಹ ಶಕ್ತಿ ನನ್ನ ಬೆಳಕಿಗಿದೆ ಅಂತ ಸೂರ್ಯ ಹೇಳ್ತಾನೆ. ಮಾತನ್ನು ಎಲ್ಲರೂ ಕೇಳ್ತಾರೆ. ನಂತರ ಚಂದ್ರ ಮಾತು ಶುರು ಮಾಡುತ್ತೆ. ಸೂರ್ಯನ ಬೆಳಕು ಎಲ್ಲಿ ಮುಗಿಯುತ್ತೋ ಅಲ್ಲಿ ನನ್ನ ಬೆಳಕು ಶುರುವಾಗುತ್ತೆ. ಸೂರ್ಯ ನಿಲ್ಲದೇ ಇರುವಂತಹ ಕೊರಗನ್ನು ನಾನು ನೀಗಿಸ್ತೀನಿ. ಅಷ್ಟೇ ಅಲ್ಲ, ನನ್ನ ಬೆಳಕು ಸೂರ್ಯನ ಹಾಗೆ ಸುಡೋದಿಲ್ಲ. ನನ್ನ ಬೆಳಕು ಎಲ್ಲರಿಗೂ ತಂಪನ್ನು ಕೊಡುತ್ತೆ. ನನ್ನನ್ನು ನೋಡಿ ಎಲ್ಲರಿಗೂ ಖುಷಿಯಾಗುತ್ತೆ. ನನ್ನ ಬೆಳದಿಂಗಳಿನಲ್ಲಿ ಊಟ ಮಾಡ್ತಾರೆ. ನಾನು ಎಲ್ಲರ ಮನಸ್ಸಿಗೂ ಸಂತೋಷವನ್ನು ಕೊಡ್ತೇನೆ. ಹೀಗಾಗಿ ನನ್ನ ಬೆಳಕು ಬಹಳ ಮಹತ್ವವಾದದ್ದು ಅಂತ ಹೇಳುತ್ತೆ. ನಂತರ ನಕ್ಷತ್ರಗಳು ಹೇಳೋದಕ್ಕೆ ಶುರು ಮಾಡ್ತವೆ. ಚಂದ್ರ ಅಮಾವಾಸ್ಯೆ ಎಂದು ಇರೋದೇ ಇಲ್ಲ, ಆದರೆ ನಾವು ಸದಾ ಆಕಾಶದಲ್ಲಿ ಮಿನುಗ್ತಾ ಇರ್ತೇವೆ. ಸದಾ ಎಲ್ಲರಿಗೂ ಕೂಡ ಕಾಡಿನಲ್ಲಾಗಬಹುದು ಮತ್ತೆಲ್ಲೇ ಆಗ್ಬೋದು ನಡ್ಕೊಂಡು ಹೋಗೋದಕ್ಕೆ ದಾರಿಯನ್ನು ತೋರಿಸ್ತೀವಿ. ನಮ್ಮನ್ನು ನೋಡಿ ಸಮುದ್ರದಲ್ಲೂ ಕೂಡ ದಾರಿಯನ್ನು ನಿರ್ಧರಿಸ್ತಾ ಎಷ್ಟೊಂದು ಜನ ಅವರ ಮನೆಗೆ ದಾರಿಯನ್ನು ಕಂಡುಕೋತಾರೆ. ನಾವು ಕೂಡ ಮುಖ್ಯ ಅಂತ ನಕ್ಷತ್ರಗಳು ಹೇಳುತ್ತವೆ. ಇನ್ನು ಮಿಣುಕು ಹುಳ, ಕಾಡಿನ ಒಳಗಡೆ ಯಾವ ಸೂರ್ಯ, ಚಂದ್ರ, ನಕ್ಷತ್ರಗಳು ಕೂಡ ಕಾಣಿಸ್ದಲ್ಲಿರುವಂಥ ಜಾಗಗಳಲ್ಲಿ ನಾನು ಇರ್ತೀನಿ. ನನ್ನ ಪುಟ್ಟ ಬೆಳಕಿನಿಂದ ಪುಟ್ಟ ಪ್ರಾಣಿ ಪಕ್ಷಿಗಳಿಗೆ ಮತ್ತು ಅಲ್ಲಿರುವಂಥ ಹುಳಗಳಿಗೆ ನಾನು ದಾರಿಯನ್ನು ತೋರಿಸ್ತೀನಿ. ಎಷ್ಟೋ ಹಕ್ಕಿಗಳು ನನ್ನನ್ನು ಅವರ ಗೂಡಿನಲ್ಲಿ ನೇತು ಹಾಕ್ಕೊಂಡು ನನ್ನ ಬೆಳಕಿನಲ್ಲಿ ಜೀವನವನ್ನು ಮಾಡ್ತವೆ. ಹೀಗಾಗಿ ನನ್ನ ಬೆಳಕು ಕೂಡ ಬಹಳ ಮುಖ್ಯ ಅಂತ ಮಿಣುಕು ಹುಳ ಹೇಳುತ್ತೆ. ಅಲ್ಲಿದ್ದಂಥ ಹಣತೆ, ನಾನು ಇವರ ಮಾತನ್ನೆಲ್ಲ ಕೇಳೋದಕ್ಕಷ್ಟೇ ಬಂದೆ, ನನಗೆ ಯಾವುದೇ ವಾದವನ್ನು ಮಂಡಿಸಬೇಕಾಗಿಲ್ಲ, ನನ್ನ ಬಗ್ಗೆ ನಾನು ಏನೂ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳುತ್ತೆ. ಆದರೆ ನೀನು ಈ ಸಭೆಗೆ ಬಂದಿದ್ಯಾ, ನಿನ್ನ ಬಗ್ಗೆ ನೀನು ಹೇಳಲೇಬೇಕು. ನೀನು ಈ ಒಂದು ಕಾಂಪಿಟೇಷನ್ನಲ್ಲಿ ಇಲ್ಲ ಅಂದರೂ ಪರವಾಗಿಲ್ಲ, ನಿನ್ನ ಮಾತನ್ನು ನೀನು ಆಡು ಅಂತ ಬ್ರಹ್ಮದೇವ ಹೇಳಿದಾಗ ಆ ಪುಟ್ಟ ಹಣತೆ ಹೇಳುತ್ತೆ, ಆದಿಯಿಂದ ಅಂತ್ಯದವರೆಗೆ ನಾನಿದ್ದೇನೆ. ಒಂದು ಪುಟ್ಟ ಮಗುವಿನ ಜನನ ಆದಾಗಲೂ ಕೂಡ ದೇವರಿಗೊಂದು ದೀಪ ಹಚ್ತಾರೆ. ಯಾರಾದರೂ ಒಂದು ಕೊನೆಯುಸಿರು ಎಳೆದಾಗಲೂ ಕೂಡ ಅಲ್ಲೊಂದು ಒಂಟಿ ದೀಪ ಇರುತ್ತೆ. ಹಾಗೆ ಎಲ್ಲ ಸಭೆಗಳಲ್ಲಿ, ಎಲ್ಲ ಸಮಾರಂಭಗಳಲ್ಲಿ, ಹಬ್ಬಗಳಲ್ಲಿ, ಒಳ್ಳೆಯದರಲ್ಲಿ, ಕೆಟ್ಟದರಲ್ಲಿ ಎಲ್ಲ ಕೂಡ ನನ್ನನ್ನು ಹಚ್ಚಿ ಜನ ಅವರ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಾರೆ. ಇಷ್ಟೆಲ್ಲ ಆಗಿ ನಾನು ಸೂರ್ಯನಂತೆ ಅಗಾಧವಾಗಿ ಬೆಳಗೋದಿಲ್ಲ, ಅಷ್ಟೊಂದು ಶಕ್ತಿ ನನ್ನಲ್ಲಿಲ್ಲ. ಚಂದ್ರನಂತೆ ಎಲ್ಲರಿಗೂ ಒಂದು ಸಂಭ್ರಮವನ್ನು ಕೂಡ ಕೊಡೋದಿಲ್ಲ, ಆದರೆ ಎಷ್ಟು ಬೇಕೋ ಅಷ್ಟು ಬೆಳಕನ್ನು ಕೊಡುವಂಥ ಶಕ್ತಿ ನನ್ನಲ್ಲಿದೆ. ಇನ್ನು ಬೆಳಕು ಸಾಕು ಅಂತ ಅನ್ನಿಸಿದಾಗ ನನ್ನನ್ನು ನಂದಿಸಿ ಬಿಡಬಹುದು. ಅಂದರೆ ಜನರಿಗೆ ಎಷ್ಟು ಬೇಕು ಎಷ್ಟು ಸಾಕು ಅನ್ನೋದನ್ನು ಕಲಿಸೋದು ನನ್ನ ಬೆಳಕು. ಯಾವುದು ಕೂಡ ಜೀವನದಲ್ಲಿ ಜಾಸ್ತಿ ಆಗಬಾರ್ದು, ಅದಕ್ಕೆ ನನ್ನ ಬೆಳಕು ಒಂದು ಉದಾಹರಣೆ. ಎಷ್ಟು ಬೇಕೋ ಅಷ್ಟು ಉರಿತೀನಿ, ಸಾಕು ಅಂದ ಕೂಡಲೇ ಮೌನವಾಗಿ ನಾನು ಅಲ್ಲಿಂದ ಹೊರಟು ಹೋಗ್ತೇನೆ. ಇಂಥ ಬೆಳಕು ನನ್ನದು. ಆದರೆ ನನ್ನ ಬಗ್ಗೆ ನನಗೆ ಯಾವುದೇ ಅಹಂಕಾರ ಇಲ್ಲ, ನಾನೇ ಶ್ರೇಷ್ಠ ಅಂತ ಕೂಡ ನನಗನ್ಸೋದಿಲ್ಲ. ಇದು ದೇವರು ನನಗೆ ಕೊಟ್ಟಂತಹ ಶಕ್ತಿ. ಆ ಶಕ್ತಿ ಇದ್ದಷ್ಟು ಕಾಲ ನಾನು ಜನರಿಗಾಗಿ ಬೆಳಗ್ತೇನೆ. ಮತ್ತು ಅಲ್ಲಿ ದೇವರ ಒಂದು ಕರುಣೆ ಮಾತ್ರ ಇದೆ, ಇದರಲ್ಲಿ ನನ್ನದೇನು ಹೆಚ್ಚುಗಾರಿಕೆ ಇಲ್ಲ ಅಂತ ಹೇಳುತ್ತೆ. ಈ ಮಾತನ್ನು ಕೇಳಿ ಎಲ್ಲ ದೇವತೆಗಳಿಗೂ ಕೂಡ ತುಂಬ ಸಂತೋಷ ಆಗುತ್ತಂತೆ. ಎಲ್ಲರೂ ಒಂದು ನಿರ್ಧಾರಕ್ಕೆ ಬರ್ತಾರೆ, ಹಣತೆಯ ಬೆಳಕೆ ಬಹಳ ಶ್ರೇಷ್ಠವಾದದ್ದು ಅಂತ. ಯಾಕೆ ಹೇಳಿ, ಹಣತೆಗೆ ಯಾರದೇ ಮೆಚ್ಚುಗೆ ಬೇಕಿಲ್ಲ, ಯಾರಿಗೋಸ್ಕರನೂ ಉರಿತಿಲ್ಲ, ತನ್ನ ಪಾಡಿಗೆ ತಾನು ತನ್ನ ಕರ್ತವ್ಯ ಅಂತ ಅದು ಬೆಳಗ್ತಾ ಇರುತ್ತೆ. ನಾವು ಕೂಡ ಜೀವನವನ್ನು ಇದೇ ರೀತಿ ತಗೋಬೇಕು. ಯಾಕಿದ್ದೀವಿ, ಎಲ್ಲಿಗಾದರೂ ಯಾಕೆ ಹೋಗ್ತಾ ಇದ್ದೀವಿ, ಅಲ್ಲಿ ನಮ್ಮ ಕರ್ತವ್ಯ ಏನು, ನಮ್ಮ ಜಾಗ ಏನು,
ನಮ್ಮಿಂದ ಏನು ನಿರೀಕ್ಷೆ ಮಾಡ್ತಾರೆ ಅಂತ ತಿಳ್ಕೊಂಡು ನಾವು ಆ ಜಾಗದಲ್ಲಿ ನಮ್ಮ ಪ್ರಸ್ತುತತೆಯನ್ನು ಉಳಿಸ್ಕೊಂಡಾಗ ಅಲ್ಲಿ ಅದಕ್ಕೆ ತಕ್ಕ ಹಾಗೆ ಬದುಕುವಂಥ ಒಂದು ಜಾಣ್ಮೆ ನಮ್ಮಲ್ಲಿರುತ್ತೆ. ಎಷ್ಟು ಬೇಕೋ ಅಷ್ಟು ಕೆಲಸ ಮಾಡ್ತಾ, ಎಷ್ಟು ಬೇಕೋ ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೋ ಅಷ್ಟನ್ನು ಮಾತ್ರ ನಾವಲ್ಲಿ ಮಾಡ್ತಾ ನಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡಾಗ ಆ ಹಣತೆಯ ರೀತಿ ನಾವು ಯಾವುದೇ ಒಂದು ಸಂಸ್ಥೆಗೆ ಅಥವಾ ಒಂದು ಸಮಾಜಕ್ಕೆ ನಿರಂತರವಾಗಿ ಬೆಳಕನ್ನು ಕೊಡ್ತಾ ಇರ್ತೀವಿ. ಆದರೆ ಯಾವುದೇ ಒಂದು ಅಹಂಕಾರ ನಮ್ಮ ತಲೆಯಲ್ಲಿ ಅಥವಾ ನಮ್ಮ ಒಂದು ಇರುವಿಕೆಯಲ್ಲಿ ಮೂಡೋದಿಲ್ಲ. ಬದುಕಿನಲ್ಲಿ ಬೇಕಾದದ್ದು ಇದೆ. ನಮ್ಮ ಕರ್ಮ ಏನು, ನಮ್ಮ ಧರ್ಮ ಏನು, ಅಷ್ಟನ್ನು ನಾವು ನಿಭಾಯಿಸ್ಕೋತಾ ಹೋಗಬೇಕು. ಆದರೆ ನನ್ನಿಂದಲೇ ಎಲ್ಲ ನಡೀತಾ ಇದೆ ಅನ್ನುವಂಥ ಅಹಂಕಾರ ಯಾವತ್ತೂ ನಮ್ಮ ತಲೆಗೆ ಏರಬಾರದು. ಅದು ಏರಿದ ದಿನ ನಾವು ಸೂರ್ಯ ಚಂದ್ರರಷ್ಟೇ ಪ್ರಭಾವಿಯಾದರೂ ಕೂಡ ನಮ್ಮ ಆ ಶಕ್ತಿಗೆ ಬೆಲೆ ಇರೋದಿಲ್ಲ, ನಮ್ಮ ಆ ಸಾಮರ್ಥ್ಯಕ್ಕೆ ಯಾರೂ ಕೂಡ ಮನ್ನಣೆ ಕೊಡೋದಿಲ್ಲ. ಆದರೆ ಎಲ್ಲಿ ವಿನಮ್ರತೆ ಇರುತ್ತೋ, ಎಲ್ಲಿ ಎಲ್ಲ ದೇವರಿಂದ ಬಂದಿದ್ದು ಅನ್ನುವಂಥ ಒಂದು ಕೃತಜ್ಞತಾ ಭಾವ ಇರುತ್ತೋ, ಅಲ್ಲಿ ಒಂದು ಪುಟ್ಟ ಹಣತೆ ಆದರೂ ಕೂಡ ಅದಕ್ಕೆ ಎಲ್ಲರೂ ಕೈ ಮುಗಿತಾರೆ, ಎಲ್ಲರೂ ಅದನ್ನು ಆದರಿಸ್ತಾರೆ. ನಾವು ಕೂಡ ಜೀವನದಲ್ಲಿ ಒಂದು ಹಣತೆಯಾಗಿ ಬದುಕುವಂಥ ಪ್ರಯತ್ನ ಮಾಡೋಣ. ಏನಂತೀರಿ?